ಇವತ್ತು ನಮ್ಮ ಒಂದು ಲೇಔಟ್ನ ಸೈಟ್ ವಿಸಿಟ್ ನಾನು ಬಂದಿದ್ದೀನಿ. ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ನ ಬಗ್ಗೆ ಒಂದಷ್ಟು ವಿಷಯಗಳನ್ನು ಈಗಾಗಲೇ ಹಂಚ್ಕೊಂಡಿದ್ದೀನಿ. ನನ್ನ ಹಳೆಯ ವಿಡಿಯೋಗಳಲ್ಲಿ ಬಂದ ಈ ಒಂದು ಕಮೆಂಟ್ಸ್ ಮತ್ತು ಪ್ರಶ್ನೆಗಳ ಆಧಾರದ ಮೇಲೆ ನನಗೆ ತಿಳಿದು ಬಂದಿದ್ದು ಈ ಒಂದು ರೆಸಿಡೆನ್ಷಿಯಲ್ ಲೇಔಟ್ನ ಬಗ್ಗೆ ಬಹಳಷ್ಟು ಗೊಂದಲಗಳಿದಾವೆ. ಇದನ್ನು ಸಡಿಲಗೊಳಿಸಬೇಕು ಅಂತೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಿದ್ದೀನಿ. ಹಾಗೂ ಈ ಒಂದು ಹೊಸ ಲೇಔಟ್ನ ಹಂತವಾದ ಕೆಲಸಗಳನ್ನು ವಿವರಿಸುವುದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ. ನೀವು ಇಲ್ಲಿ ನೋಡಬಹುದು, ಈಗಾಗಲೇ ನಾವು ಕಾಂಪೌಂಡ್ ವಾಲ್ ಅನ್ನು ಶುರು ಮಾಡಿದ್ದೀವಿ. ಮುಂದೆಗಡೆ ನಾವು ಈ ಒಂದು ಕಲ್ಲಿನ ಪಾಯವನ್ನ ಹಾಕಿ ಅದರ ಮೇಲೆ ಚಿಕನ್ ಮಿಷನ್ ಹಾಕ್ತಿದ್ದೀವಿ ಮತ್ತು ಮಿಕ್ಕ 3 ಕಡೆಗಳಲ್ಲಿ ನಾವು ಪ್ರಿಕಾಸ್ಟ್ ಕಾಂಪೌಂಡ್ ವಾಲ್ ಅನ್ನು ಉಪಯೋಗಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಎರಡರ ವ್ಯತ್ಯಾಸವನ್ನ ಹಾಗೂ ಬೆಲೆಯ ಅಂತರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೋಡೋದಾದ್ರೆ ಈ ಒಂದು ಪ್ರಿಕಾಸ್ಟ್ ಕಾಂಪೌಂಡ್ ವಾಲ್ ನ ಬೆಲೆ ಬಂದು 85 ರೂಪಾಯಿಗಳಿಂದ 95 ರೂಪಾಯಿಗಳು, ಅಂದ್ರೆ 85 to 95 ರುಪೀಸ್. ಈ ಒಂದು ಕಂಬದ ಎತ್ತರ ಬಂದು ಅಂದ್ರೆ ಈ ಒಂದು ಕಾಲಮ್ ನ ಎತ್ತರ ಬಂದು 8 ಅಡಿಗಳು. 2 ಅಡಿ ನೀವು ನೋಡಬಹುದು ಕೆಳಗಡೆ ಸಾಲಿಡ್ ಆಗಿದೆ, ಅದು ಭೂಮಿಯ ಒಳಗಡೆ ಪಾಯವಾಗಿ ಕೆಲಸ ಮಾಡುತ್ತೆ. ಇನ್ನು ಮಿಕ್ಕಂತಹ 6 ಅಡಿಗಳು ಭೂಮಿಯ ಮೇಲೆಗಡೆ ನಮಗೆ ಕಾಂಪೌಂಡ್ ಆಗಿ ಕಾಣಿಸುತ್ತೆ. ಈ ರೀತಿ ನಮ್ಮ ನಿರ್ದಿಷ್ಟವಾದ ಜಾಗದಲ್ಲಿ ಕಾಂಪೌಂಡ್ ಅನ್ನು ಹಾಕಿದ ಮೇಲೆ ನಾವು ಸರ್ವೆಯನ್ನ ಮಾಡಿಸಬೇಕಾಗುತ್ತೆ. ಸರ್ವೆಯ ಮುಖಾಂತರ ನಮ್ಮ ನಕ್ಷೆಯ ಏನು ಪ್ಲಾನ್ ಇರುತ್ತೆ ಅದನ್ನ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಈ ಒಂದು ಟೋಟಲ್ ಸ್ಟೇಷನ್ ಅನ್ನ ಬಳಸಿಕೊಂಡು ನಾವು ಈ ಒಂದು ರಸ್ತೆ, ಸೈಟ್, ಪಾರ್ಕ್, ಸಿಎ, ಡ್ರೈನೇಜ್ ಈ ರೀತಿ ವಿಂಗಡಣೆ ಆದ ನಂತರ ಇದರ ಪ್ರಕಾರವಾಗಿ ನಾವು ಕೆಲಸಗಳನ್ನು ಶುರು ಮಾಡ್ಕೊಬೇಕಾಗುತ್ತೆ. ಈಗ ಕಾಂಪೌಂಡು ಮತ್ತು ಸರ್ವೆ ಕೆಲಸ ಮುಗಿದಿದೆ. ಅಂದರೆ ಸರ್ವೆಯ ಮುಖಾಂತರ ನಾವು ಎಲ್ಲೆಲ್ಲಿ ರೋಡ್ ಬರಬೇಕು, ಸೈಟ್ ಬರಬೇಕು ಮತ್ತು ಪಾರ್ಕ್ ಬರಬೇಕು ಅಂತ ಎಲ್ಲ ಒಂದು ಭಾಗಗಳನ್ನ ವಿಂಗಡಣೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಈಗ ನಮಗೆ ನೆಕ್ಸ್ಟ್ ಸ್ಟೆಪ್ ಬಂದು ಭೂಮಿಯ ಒಳಗಡೆ ಬರ್ತಕ್ಕಂಥ ಕೆಲಸಗಳನ್ನ ನಾವು ಮುಗಿಸ್ಕೊಬೇಕಾಗುತ್ತೆ. ಅಂದರೆ ಡ್ರೈನ್ ಆಗಿರ್ಬೋದು, ಸಂಪ್ ಆಗಿರ್ಬೋದು, STP ಆಗಿರ್ಬೋದು ಮತ್ತೆ ಪೈಪ್ ಲೈನ್ಸ್ ಆಗಿರ್ಬೋದು, ಇದನ್ನ ಮಾಡಬೇಕಾಗುತ್ತೆ. ನಾವು ಮೊದಲಿಗೆ ನೀವು ಇಲ್ಲಿ ನೋಡಬಹುದು, ಇದು 1 ಲಕ್ಷ ಲೀಟರ್ ಕೆಪಾಸಿಟಿಯ ಸಂಪು. ಈ ಒಂದು ಸಂಪನ್ನ ನಾವು ಮಾರ್ಕಿಂಗ್ ಮಾಡಿಕೊಂಡು ಇವತ್ತು ಎಕ್ಸ್ಕವೇಷನ್ ಮಾಡಬೇಕು ಅಂತ ಇದೀವಿ. ಸೊ ಇದು ಆಳ ಬಂದು 12 ಅಡಿಗಳ ಆಳವನ್ನು ತೆಗಿತಾ ಇದೀವಿ ನಾವು. ಮತ್ತೆ 1 ಲಕ್ಷಕ್ಕೆ ಎಷ್ಟು ಬೇಕೋ ಆ ಒಂದು ಲೆಂತ್ ಅಂಡ್ ಬ್ರೆಡ್ತ್ ನ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ಸಂಪ್ ಆದ ಮೇಲೆ ನಮಗೆ ಡ್ರೈನ್ ಬೇಕಾಗುತ್ತೆ. ಸೊ ಡ್ರೈನ್ ಅನ್ನ ಯಾವ ರೀತಿ ಮಾಡ್ಕೊಬೇಕು? ಡ್ರೈನ್ ಅಂದ ತಕ್ಷಣ ಅಂದ್ರೆ ಮಳೆ ನೀರನ್ನ ನಾವು ಲೇಔಟ್ ಇಂದ ಹೊರಗಡೆ ಹಾಕ್ಬೇಕು ಅಂದ್ರೆ ಒಂದು ಡ್ರೈನ್ ಅನ್ನ ಮಾಡ್ಕೊಬೇಕು. ಆ ಒಂದು ಡ್ರೈನು ರೋಡಿನ ಬದುವಲ್ಲಿ ಇರುತ್ತೆ. ಸೊ ಈ ಒಂದು ಡ್ರೈನ್ ನ ಸ್ಲೋಪ್ ಬಹಳ ಮುಖ್ಯವಾಗುತ್ತೆ. ಅಂದ್ರೆ ಇಳಿಜಾರು, ನೀರು ಬಿದ್ದ ತಕ್ಷಣ ಶೇಖರಣೆ ಆದಂತಹ ನೀರು ಇಳಿಜಾರಿನ ಮುಖಾಂತರ, ಸ್ಲೋಪ್ ನ ಮುಖಾಂತರ ಹೊರಗಡೆ ಹೋಗ್ಬೇಕು ಅಂದ್ರೆ ನಾವು ಪ್ರಾಪರ್ ಸ್ಲೋಪ್ ನ ಕೊಡಬೇಕಾಗುತ್ತೆ. ಅದು 1:100, 1:150 ಅದನ್ನ ಸೈಟ್ ನ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರ ಒಂದು ಮುಖಾಂತರ ನಾವು ಇಳಿಜಾರನ್ನ ಕೊಡಬೇಕಾಗುತ್ತೆ. ನೀವು ಇಲ್ಲಿ ನೋಡಬಹುದು, ಲೈನ್ ಡೋರಿಯನ್ನ ಕಟ್ಕೊಂಡು ನಾವು ಇಳಿಜಾರನ್ನ ಮೆಜರ್ ಮಾಡಿದೀವಿ, ಅಂದ್ರೆ ಫಿಕ್ಸ್ ಮಾಡ್ಕೊಂಡಿದೀವಿ. ಸೊ ಇದರ ಪ್ರಕಾರ ನಾವು ಈಗ ಒಂದು ಡ್ರೈನೇಜ್ ಅನ್ನ ಹಾಕೊಂಡು ಹೋಗ್ತೀವಿ. ಡ್ರೈನೇಜ್ ಆದ್ಮೇಲೆ ಇನ್ನೊಂದು ಮುಖ್ಯವಾದ ಕೆಲಸ STP, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಈ ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ನ ನಾವು ಮಾಡ್ಕೊಬೇಕಾಗುತ್ತೆ. ಇದರ ಸ್ಪೆಸಿಫಿಕೇಶನ್ಸ್ ಏನು, ಇದರ ಕ್ಯಾಲ್ಕುಲೇಷನ್ಸ್ ಯಾವ ರೀತಿ ಮಾಡ್ತಾರೆ, ಇದು ಎಷ್ಟು ಲೀಟರ್ ಕೆಪಾಸಿಟಿ ಇರಬೇಕಾಗುತ್ತೆ, ಮತ್ತೆ ಇದರ ಪ್ರೋಸೆಸ್ ಏನಿರುತ್ತೆ ಅಂತಕ್ಕಂಥದ್ದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಬಹುದು, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ನಮ್ಮ ಸೈಟ್ ಗಳಲ್ಲಿ ಬರ್ತಕ್ಕಂಥ ಸಾಲಿಡ್ ವೇಸ್ಟ್ ಅನ್ನ UGD ಅಂದ್ರೆ ಅಂಡರ್ ಗ್ರೌಂಡ್ ಡ್ರೈನ್ ನ ಮುಖಾಂತರ, ಪೈಪ್ ನ ಮುಖಾಂತರ STP ಗೆ ಬಂದು ಬೀಳುತ್ತೆ. ಸೊ STP ಲಿ ನಾವು ಟ್ರೀಟ್ ಮಾಡಿ ಅದನ್ನ ಗ್ರೌಂಡ್ ವಾಟರ್ ರೀಚಾರ್ಜ್ ಅನ್ನ ಮಾಡ್ತೀವಿ. ಸೊ ನೀವು ಇಲ್ಲಿ ನೋಡಬಹುದು, ಈಗಾಗಲೇ ಡ್ರೈನ್ ನ ನಾವು PCC ಅನ್ನ ಹಾಕೊಂಡಿದೀವಿ, ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಅನ್ನ ಹಾಕೊಂಡಿದೀವಿ. ಸೊ ಈ ಒಂದು PCC ಮಾಡಿದಾಗಲೇ ನಿಮಗೆ ಗೊತ್ತಾಗಬೇಕು ಯಾವ ರೀತಿ ಸ್ಲೋಪ್ ಇದೆ, ನೀರು ಎಲ್ಲೂ ನಿಲ್ಬಾರ್ದು. ಅದನ್ನ ನೀವು ಇಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಬೇಕಾಗುತ್ತೆ, ಮರುಪರಿಶೀಲನೆ ಮಾಡ್ಕೊಬೇಕಾಗುತ್ತೆ. ತದನಂತರ ನೀವು ರಿಇನ್ಫೋರ್ಸ್ಮೆಂಟ್ ಅನ್ನ ಮಾಡಿ ಸೆಂಟ್ರಿಂಗ್ ಅನ್ನ ಹೊಡೆದು ಕಾಂಕ್ರೀಟ್ ಅನ್ನ ಹಾಕೊಂಡು ಮೇಲೆಗಡೆ ಪ್ರಿಕಾಸ್ಟ್ ಲಿಡ್ ನಾವು ಕೂರಿಸ್ಕೊಬೇಕಾಗುತ್ತೆ. ಈ ಒಂದು ಡ್ರೈನ್ ಕೆಲಸ ಮುಗಿತು ಅಂತ ಹೇಳಿದ್ರೆ ನಮಗೆ 40% ಕೆಲಸ ಮುಗಿದೆ ಅಂತ ಹೇಳಿ. ಸೊ ಈ ರೀತಿಯಾದ ಹಂತವಾದ ಕೆಲಸಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಮುಂದಕ್ಕೆ ಡ್ರೈನ್ ಆದ್ಮೇಲೆ ನಾವು ಈಗ ಏನು STP ಅನ್ನು ಎಕ್ಸ್ಕವೇಷನ್ ಮಾಡ್ಕೊಂಡಿದ್ದೀವಿ ಅದರ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಕನ್ಸ್ಟ್ರಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಮತ್ತೆ ಸಂಪ್ನ ಕೆಪಾಸಿಟಿ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಮತ್ತೆ ಅದರ ವಾಟರ್ ಪ್ರೂಫಿಂಗ್ ಆಗಿರ್ಬೋದು ಯಾವ ರೀತಿ ಇರುತ್ತೆ, ಮುಂದೆ ಬರ್ತಕ್ಕಂಥ ರೋಡ್ ಆಗಿರ್ಬೋದು, ಸೈಟ್ಸ್ ಆಗಿರ್ಬೋದು, ಕರ್ಬ್ ಸ್ಟೋನು, ಪಾರ್ಟಿಷನ್ಸ್, ವೆಜಿಟೇಷನ್, ಈ ಎಲ್ಲಾ ಕೆಲಸಗಳನ್ನ ಯಾವ ರೀತಿ ಮಾಡಬೇಕು, ಮತ್ತೆ ಅದಕ್ಕೆ ಇರ್ತಕ್ಕಂಥ ಸ್ಪೆಸಿಫಿಕೇಶನ್ಸ್, ಅಂಡರ್ ಗ್ರೌಂಡ್ ಡ್ರೈನ್ UGD ಇಂಟರ್ವಲ್ಸ್ ಆಗಿರ್ಬೋದು, ಮತ್ತೆ ಪೈಪ್ ಲೈನ್ಸ್ ಲೇಯಿಂಗ್ ಪ್ರೊಸೀಜರ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾನು ನನ್ನ ಮುಂದಿನ ಹಂತಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಯಾವುದೇ ರೀತಿಯಾದ ಒಂದು ಪ್ರಶ್ನೆಗಳಾಗಿರ್ಬೋದು ಅಥವಾ ನಿಮ್ಮಲ್ಲಿ ಡೌಟ್ಸ್ ಇದ್ದರೆ ದಯಮಾಡಿ ನನಗೆ ಕಮೆಂಟ್ ಅನ್ನ ಮಾಡಿ, ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಥ್ಯಾಂಕ್ ಯು.